ಚೆಲ್ಲೋಣ ಹೊಸ ಬೆಳಕನ್ನ. ಇವತ್ತಿನ ಈ ಸಂಚಿಕೆ ಒಳಗೆ ಸಾಮವೇದ ಮತ್ತು ಅಥರ್ವವೇದ ಇವುಗಳ ಬಗ್ಗೆ ಒಂದು ಪಕ್ಷಿ ನೋಟವನ್ನು ತಗೊಳ್ಳೋಣ. ಒಂದು ತೆಂಗಿನ ಮರ ನೋಡಿದೀವಲ್ಲ ನಾವು ನೀವೆಲ್ಲರೂ, ಆ ತೆಂಗಿನ ಮರ ನೋಡಿದ್ವಿ ಅಷ್ಟೇನೆ. ಆದರೆ ಸ್ವಲ್ಪ ನಾವು ಸೂಕ್ಷ್ಮವಾಗಿ ಆ ತೆಂಗಿನ ಮರವನ್ನು ಗಮನಿಸ್ತಾ ಹೋದಾಗ ಅನೇಕ ಅದ್ಭುತ ವಿಚಾರಗಳು ಬಿಡಿಸ್ಕೊಳುತ್ತೆ ನಮ್ಮನ್ನು. ಈಗ ಉದಾಹರಣೆಗೆ ನಮ್ಮ ಮನೆ ಒಳಗೆ ನಮಗೆ ಯಾವಾಗಲೂ ನೀರು ಬೇಕು ಅಂತ ಇಟ್ಕೊಳ್ಳಿ. ಏನು ಮಾಡ್ತೀವಿ? ಒಂದು ಸಂಪು, ಒಂದು ಪಂಪು, ಒಂದು ಓವರ್ ಹೆಡ್ ಟ್ಯಾಂಕು. ಸಂಪಿನಲ್ಲಿರ್ತಕ್ಕಂಥ ನೀರನ್ನು ಪಂಪ್ ಮಾಡಿ ಓವರ್ ಹೆಡ್ ಟ್ಯಾಂಕಲ್ಲಿ ತಿರುಗಿಸಿದ್ರೆ ಯಾವಾಗಲೂ ನೀರು ಬರುತ್ತೆ. ಇದೊಂದು ವ್ಯವಸ್ಥೆ. ಇದಕ್ಕೆ ನಾವು ಎಷ್ಟೆಲ್ಲ ಕಷ್ಟಪಟ್ಟು ಹೊಂದಿಸ್ಕೋಬೇಕು ಅನ್ನೋದು ಗೊತ್ತಿದೆ. ಮತ್ತಿಷ್ಟರ ಮೇಲೇನು, ಸಂಪಿನಲ್ಲಿರ್ತಕ್ಕಂತಹ ನೀರು ಕೊಳೆ ನೀರಾದರೆ ಪಂಪ್ ಆಗೋದು ಕೊಳೆ ನೀರೇ, ಮತ್ತು ನಲ್ಲಿ ತಿರುಗಿಸಿ ಬರೋದು ಕೊಳೆ ನೀರೇ. ಈಗ ತೆಂಗಿನ ಮರಕ್ಕೆ ಬನ್ನಿ. ತೆಂಗಿನ ಮರದ ಬುಡಕ್ಕೆ ಒಳ್ಳೆ ನೀರೇ ಹಾಕ್ತಿರೋ, ಕಚಡ ನೀರೇ ಹಾಕ್ತಿರೋ, ಏನು ಬೇಕಾದ್ರೂ ಹಾಕ್ಕೊಳ್ಳಿ ನೀವು. ನಾವು ನೋಡಿದ ತರಹದ ವಿದ್ಯುತ್ ಶಕ್ತಿ ಮೇಲೆ ಡಿಪೆಂಡ್ ಆಗಿರುವಂಥ ಪಂಪು ಗಿಂಪಲ್ಲೇನಿಲ್ವಾ? ಆದರೂ ಕೂಡ ಇಲ್ಲಿರ್ತಕ್ಕಂಥ ನೀರು ಅಷ್ಟೆತ್ರ ಇರೋ ಮೇಲಿನವರೆಗೂ ಹೋಗುತ್ತೆ. ಹೋದ ಮೇಲೇನೋ ಅಮೃತ ಸಮಾನವಾಗಿರ್ತಕ್ಕಂಥ ಎಳನೀರು ತಯಾರಾಗುತ್ತೆ. ಇಲ್ಲಿ ಯಾವ ನೀರು ಹಾಕಿದರೂ ಕೂಡ ಅಲ್ಲಿ ತಯಾರಾಗೋದು ಅಮೃತ ಸಮಾನವಾಗಿರ್ತಕ್ಕಂಥ ಎಳ್ನೀರೇನೆ. ಇಂಥ ಅದ್ಭುತವಾದ ವ್ಯವಸ್ಥೆ. ಮನುಷ್ಯರು ಮಾಡ್ತಕ್ಕಂಥ ವ್ಯವಸ್ಥೆಗೂ ಇಲ್ಲಿ ಸಹಜವಾಗಿ ನಡೀತಕ್ಕಂಥ ವ್ಯವಸ್ಥೆಗೂ ನಾವು ಹೋಲಿಕೆ ಮಾಡಿದ್ರೆ ಖಂಡಿತವಾಗಿ ಆಶ್ಚರ್ಯ ಆಗೇ ಆಗುತ್ತೆ. ಇದನ್ನು ಏನು ಕರಿತೀವಿ ಅಂತಂದರೆ ಉಪಾಸನಾ ಭಾವ ಅಂತ ಕರಿತೀವಿ. ಅದರ ಹಿಂದೆ ಇನ್ನೊಂದು ಅಂಶ ಇದೆ. ಯಾವುದೇ ಒಂದು ವ್ಯವಸ್ಥೆ, ತೆಂಗಿನ ಮರದ ಒಂದು ನಾವು ಉದಾಹರಣೆ ಹೇಳಿದ್ದೀಗ, ಅದಲ್ಲದೆ ಯಾವುದೇ ವ್ಯವಸ್ಥೆ ನಾವು ತಗೊಂಡ್ರು ಕೂಡ ಅದರ ಹಿಂದುಗಡೆ ಒಂದು ಜ್ಞಾನಶಕ್ತಿ ಮತ್ತು ಒಂದು ಕ್ರಿಯಾಶಕ್ತಿ ಅಂತಕ್ಕಂಥದ್ದು ಇರುತ್ತೆ. ಇವಾಗ ಟಿ ವಿ ನೀವು ನೋಡ್ತಿದ್ದೀರಲ್ಲ, ಆ ಟಿ ವಿನೇ ಇಟ್ಕೊಳ್ಳಿ. ಆ ಟಿ ವಿ ಅಂತಕ್ಕಂತಹದ್ದು ಒಂದು ವ್ಯವಸ್ಥೆ. ಈ ವ್ಯವಸ್ಥೆಯ ಹಿಂದೆ ಒಂದು ಜ್ಞಾನಶಕ್ತಿ, ಅಂದರೆ ಇಂತಿಂಥದ್ದನ್ನು ಜೋಡಣೆ ಮಾಡಿದ್ರೆ ಅದು ಶಬ್ದವನ್ನು, ರೂಪವನ್ನು ಗ್ರಹಿಸಿ ತೋರಿಸುತ್ತೆ ಅನ್ನತಕ್ಕಂಥದ್ದು ಒಂದು ತಲೆ ಒಳಗೆ ಫ್ಲ್ಯಾಶ್ ಬರಬೇಕು, ಆ ಒಂದು ಕಲ್ಪನೆ ಬರಬೇಕು. ಇದು ಜ್ಞಾನಶಕ್ತಿ. ಮತ್ತು ಬರೀ ಕಲ್ಪನೆಯಿಂದ ಅದು ಕಾರ್ಯರೂಪಕ್ಕೆ ಬರೋದಿಲ್ಲ. ಅದಕ್ಕೆ ಒಂದಷ್ಟು ಕ್ರಿಯೆ ನಡಿಬೇಕು, ಚಟುವಟಿಕೆ ನಡಿಬೇಕು, ಇಂಜಿನಿಯರ್ಸ್ ಕೆಲಸ ಮಾಡಬೇಕು. ಮಾಡಿ ಆ ಜ್ಞಾನಶಕ್ತಿಯಲ್ಲಿ ಏನು ಕಲ್ಪನೆ ಬಂದಿತ್ತು ಆ ಕಲ್ಪನೆಗೆ ಒಂದು ಸಾಕಾರ ರೂಪವನ್ನು ಕೊಡಬೇಕು. ಆವಾಗ ಟಿ ವಿ ಸಿದ್ಧ ಆಗುತ್ತೆ. ಈ ವ್ಯವಸ್ಥೆಯಲ್ಲಿ ನೋಡುವ, ಕೇಳುವ ಅನುಕೂಲ ಆಗುತ್ತೆ ನಮಗೆ. ತೆಂಗಿನ ಮರಕ್ಕೆ ಬನ್ನಿ. ತೆಂಗಿನ ಮರದ ಹಿಂದೆಯೂ ಕೂಡ ವ್ಯವಸ್ಥೆ ಏನು ಹೇಳಿದ್ರೆ ಅದರ ಹಿಂದುಗಡೆ ಒಂದು ಜ್ಞಾನಶಕ್ತಿ ಮತ್ತು ಒಂದು ಕ್ರಿಯಾಶಕ್ತಿ ಕೆಲಸ ಮಾಡ್ತಾ ಇರುತ್ತೆ. ಇದು ಯಾವುದಿದು ಜ್ಞಾನಶಕ್ತಿ, ಕ್ರಿಯಾಶಕ್ತಿ? ಖಂಡಿತವಾಗಿ ನಿಮ್ಮ ಮಿದುಳಿನಿಂದ ಬಂದಂಥ ಜ್ಞಾನಶಕ್ತಿ ಆಗಲಿ ಅಥವಾ ನಮ್ಮ ಶ್ರಮದಿಂದ ಬಂದಿರತಕ್ಕಂಥ ಕ್ರಿಯಾಶಕ್ತಿ ಆಗಲಿ ಅಲ್ಲ. ಬೇರೆಯೇ ವಿಶಿಷ್ಟವಾದಂತಹ ಒಂದು ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಇದೆ. ಅದನ್ನು ನೀವು ಪ್ರಕೃತಿಯಲ್ಲಿರ್ತಕ್ಕಂಥ ಒಂದು ಶಕ್ತಿ ಅಂತ ಕರೀರಿ, ಅಥವಾ ಹಿಂದೆ ನಾವು ಬಳಸಿರ್ತಕ್ಕಂಥ ಸಚ್ಚಿದಾನಂದ ಶಕ್ತಿ ಅಂತ ಕರೀರಿ, ಅಥವಾ ಭಗವಂತ ಅಂತ ಕರೀರಿ, ಗಾಡ್ ಅಂತ ಕರೀರಿ, ಪರಮಾತ್ಮ ಅಂತ ಕರೀರಿ. ಆ ಶಕ್ತಿ ಏನಿದೆ ಅದು ಇದರ ಹಿಂದೆ ಕೆಲಸ ಮಾಡ್ತಿರ್ತಕ್ಕಂಥ ನಮ್ಮ ಗಮನಕ್ಕೆ ಬಂದಾಗ ನಮಗೆ ಅದರ ಬಗ್ಗೆ ಒಂದು ಕೃತಜ್ಞತಾ ಭಾವ, ಆಹಾ ಎಂಥ ಅದ್ಭುತವಾದಂಥ ಶಕ್ತಿ ಅಂತ ಹೇಳಿ ಮೈ ರೋಮಾಂಚನ ಆಗ್ತಕ್ಕಂತಹ ಒಂದು ಅನುಭವ ನಮಗಾಗುತ್ತೆ. ಇದೂ ಕೂಡ ಉಪಾಸನಾ ಭಾವ. ಈ ಉಪಾಸನಾ ಭಾವ ಯಾವಾಗ ನಮ್ಮ ಮನಸ್ಸಿನಲ್ಲಿ ಬರುತ್ತೆ ಆಗ ನಮ್ಮಿಂದ ಹೊರಹೊಮ್ಮತಕ್ಕಂಥದ್ದೇನಿದೆ ಅದು ನಿಜವಾದಂತಹ ಭಾವಪೂರ್ಣವಾಗಿರ್ತಕ್ಕಂತಹ, ಭಕ್ತಿಪೂರ್ಣವಾಗಿರ್ತಕ್ಕಂತಹ ಒಂದು ಗಾಯನ ಅಂತ ಅನ್ನಿಸ್ಕೊಳ್ಳುತ್ತೆ. ಯಾವ ವಿಚಾರ ಹೇಳ್ತೀನಿ ಗೊತ್ತಾಗಿರ್ಬೇಕು ನಿಮಗೆ. ಈ ಎಲ್ಲದರ ಮೂಲ, ಈ ಎಲ್ಲ ವಿಷಯಗಳ ಮೂಲ ನಮಗೆ ಸಿಗ್ತಕ್ಕಂಥದ್ದು ಸಾಮವೇದದಲ್ಲಿ. ಸಾಮವೇದ ಉಪಾಸನಾ ವೇದ, ಭಕ್ತಿ ಪ್ರಧಾನವಾಗಿರ್ತಕ್ಕಂತಹ ವೇದ. ಈ ಕೃತಜ್ಞತಾ ಭಾವದಿಂದ ಅನೇಕ ವಿಚಾರನ ಹೇಳೋದಕ್ಕೆ ಇರತಕ್ಕಂತಹ ಒಂದು ವೇದ. ಈ ಒಂದು ಉಪಾಸನಾ ಭಾವ ಏನಿದೆ, ಈ ಒಂದು ಉಪಾಸನಾ ವೇದ ಏನಿದೆ
ಅದನ್ನು ನಾವು ಸಾಮವೇದ ಅಂತ ಹೇಳಿ ಗುರುತಿಸಿ ಅದರಲ್ಲಿ ಈ ಕೃತಜ್ಞತಾ ಭಾವನೆಯನ್ನು, ಉಪಾಸನೆ ಭಾವನೆಯನ್ನು ವಿಶೇಷವಾಗಿ ವ್ಯಕ್ತಪಡಿಸ್ತಕ್ಕಂಥದ್ದಿದೆ. ಬಹಳಷ್ಟು ಋಗ್ವೇದದಲ್ಲಿರ್ತಕ್ಕಂಥ ಮಂತ್ರಗಳು ಸಾಮವೇದದಲ್ಲಿ ರಿಪೀಟ್ ಆಗುತ್ತೆ, ಅಲ್ಲಿರೋದೇ ಮತ್ತೆ ಇಲ್ಲಿ ಬರುತ್ತೆ. ಇದು ನಮಗೆ ಮೇಲ್ನೋಟಕ್ಕೆ ಇದೇನಪ್ಪ ಇಲ್ಲಿರೋದು ಒಂದೇ ಅಲ್ವೇ ಅಂತ ಅನಿಸುತ್ತೆ. ಆದರೆ ಸ್ವಲ್ಪ ಆಳವಾಗಿ ನಾವು ನೋಡಿದಾಗ ಋಗ್ವೇದದಲ್ಲಿ ಆ ಮಂತ್ರವನ್ನು ನೋಡುವಾಗ ಜ್ಞಾನದ ದೃಷ್ಟಿಯಿಂದ ನಾವು ನೋಡ್ತಾ ಇರ್ತೇವೆ. ಅದೇ ಮಂತ್ರವನ್ನು ನಾವು ಸಾಮವೇದದಲ್ಲಿ ನೋಡುವಾಗ ಆ ಕೃತಜ್ಞತಾ ಭಾವ, ಉಪಾಸನಾ ಭಾವದಿಂದ ನೋಡ್ತಾ ಇರ್ತೇವೆ. ಸ್ವಲ್ಪ ಅದರಲ್ಲಿರ್ತಕ್ಕಂಥ ಒಂದು ಕಲರು, ದೃಷ್ಟಿಕೋನ ಬದಲಾವಣೆ ಆಗುತ್ತೆ. ಒಂದು ಎರಡು ಉದಾಹರಣೆ ನೋಡಿದ್ರೆ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಪೂರ್ತಿ ಮಂತ್ರ ತಗೋತಾ ಇಲ್ಲ ನಾನು, ಮಂತ್ರದ ಭಾಗವನ್ನು ತಗೊಂಡು ಆ ಉದಾಹರಣೆಯನ್ನು ಹೇಳ್ತಾ ಇದ್ದೇನೆ. ಅಪಘ್ನಂತೋ ಅರಾವಣಃ ಅಂತ ಹೇಳಿ ಒಂದು ಮಂತ್ರ ಭಾಗ. ಇದು ಋಗ್ವೇದದಲ್ಲೂ ಬರುತ್ತೆ. ಅದೇ ಅಪಘ್ನಂತೋ ಅರಾವಣಃ ಅನ್ನುವಂಥದ್ದು ಸಾಮವೇದದಲ್ಲೂ ಬರುತ್ತೆ. ಇದೇನಿದು ಅರಾವಣಃ ಅಂತ ಹೇಳಿ? ಅರಾವಣ ಅಂತ ಹೇಳಿ ಈ ಲಂಕೆ ರಾವಣ ಅದನ್ನು ಜ್ಞಾಪಿಸ್ಕೊಬಿಡಿ. ರಾವಣ ಅಲ್ಲ, ರಾವಣ ಅಂದರೆ ಕೊಡತಕ್ಕಂಥ ಬುದ್ಧಿ, ದಾನಶೀಲತೆ, ಬೇರೆಯವ್ರ ಜೊತೆ ಹಂಚ್ಕೊಡ್ತಕ್ಕಂಥ ಬುದ್ಧಿಗೆ ರಾವಣ ಅಂತ ಹೆಸರು. ಆ ರಾವಣ ಅಂದರೆ ಅದು ಇಲ್ಲದೆ ಇರ್ತಕ್ಕಂಥದ್ದು, ಅಂದರೆ ಜಿಗಿಡ್ತನ, ಜಿಪುಣತನ, ಅಯ್ಯೋ ಇನ್ನೊಬ್ಬರು ಕೊಡಬೇಕೆ, ಯಾಕೆ ಕೊಡಬೇಕು ಅಂತ ಹೇಳಿ ಹಿಡಿತಕ್ಕಂಥ ಸ್ವಭಾವ ಏನಿದೆ, ಇದು ನಮಗೂ ಏನಷ್ಟು ಒಳ್ಳೆಯದಲ್ಲ, ಸಮಾಜ ಜೀವನಕ್ಕೂ ಒಳ್ಳೆಯದಲ್ಲ ಅಂತ ಇಟ್ಕೊಳ್ಳಿ. ಕೊಡ್ತಕ್ಕಂತಹ ಧಾರಾಳತನ, ಆ ದಾನ ಬುದ್ಧಿ ನಮಗೆ ಬೇಕು. ನಮಗೆ ಅದು ಇಲ್ಲದೆ ಇರೋದು ಅರಾವಣ. ಹಾಗಾದ್ರೆ ಏನು ಮಾಡಬೇಕು? ಅಪಘ್ನಂತೋ ಅರಾವಣ. ಈ ತರಹದ ಸ್ವಾರ್ಥ ಏನಿದೆ, ಈ ತರಹದ ಜಿಪುಣತನ ಏನಿದೆ, ಇದನ್ನು ನಾಶ ಮಾಡುತ್ತಾ ನಾವು ನಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು. ಇದು ಜ್ಞಾನ ದೃಷ್ಟಿಯಿಂದ ಋಗ್ವೇದದಲ್ಲಿ ನಮಗೆ ಅರ್ಥ ಆಗ್ತಕ್ಕಂಥದ್ದು. ಯಾವುದಕ್ಕೆ? ಅಪಘ್ನಂತೋ ಅರಾವಣ ಅಂತ ಹೇಳಿ. ಅದೇ ಅಪಘ್ನಂತೋ ಅರಾವಣ ಅನ್ನೋದು ನಮಗೆ ಸಾಮವೇದದಲ್ಲಿ ಬಂದಾಗ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋ ರೀತಿ ಬೇರೆ ಆಗುತ್ತೆ. ಹೇ ಭಗವಂತ, ನಮ್ಮಲ್ಲಿ ಈ ಜಿಪುಣತನ ಅನ್ನುವಂಥ ಬುದ್ಧಿ ಏನಿದೆ ಅದನ್ನು ನಾಶ ಮಾಡು ಅಂತ ಹೇಳಿ ಭಗವಂತನಿಗೆ ನಾವು ಸಮರ್ಪಣೆ ಮಾಡ್ಕೋತಾ ಇದ್ದೇವೆ. ಒಳ್ಳೆಯ ಜ್ಞಾನ, ಒಳ್ಳೆಯ ಬುದ್ಧಿ ನಮ್ಮಲ್ಲಿ ಒಡಮೂಡಲಿ ಅನ್ನುವಂಥ ರೀತಿಯಲ್ಲಿ ಭಗವಂತನಿಗೆ ಸರೆಂಡರ್ ಆಗಿ ಕೇಳಿಕೊಳ್ತಕ್ಕಂತಹ ಪ್ರಾರ್ಥನೆ ಇಲ್ಲಿದೆ. ಮತ್ತೆ ಪ್ರಾರ್ಥನೆ ಅಂತಂದರೆ ಈಗಾಗಲೇ ಒಂದ್ಸಲ ಹೇಳಿದೆ, ಪ್ರಾರ್ಥನಾ ವೈ ಸಂಕಲ್ಪ ಅಂತ ಹೇಳಿ. ಹೇ ಭಗವಂತ, ನಮ್ಮಲ್ಲಿರ್ತಕ್ಕಂಥ ಜಿಪುಣತನ ಹೋಗಲಾಡಿಸೋದಕ್ಕೆ ಬೇಕಾದಂಥ ಪ್ರೇರಣೆಯನ್ನು ಕೊಡುವಂಥ ಭಗವಂತನಲ್ಲಿ ಕೇಳೋ ಟೈಮಿಗೆ ಒಳಗಡೆ ಇದನ್ನು ನಾನು ಕಳ್ಕೋತೇನೆ ಅನ್ನುವಂಥ ಒಂದು ಸಂಕಲ್ಪವನ್ನು ನಾವು ಮಾಡ್ತಾ ಇರ್ತೇವೆ. ಈ ದೃಷ್ಟಿಕೋನ ನಮಗೆ ಸಾಮವೇದದಲ್ಲಿ ಸಿಗುತ್ತೆ. ಅಲ್ಲಿ ಋಗ್ವೇದದಲ್ಲಿ ನಮಗೆ ಕೇವಲ ಜ್ಞಾನ ದೃಷ್ಟಿಯಿಂದ ವಿಚಾರ ಹೇಳಿರ್ತಕ್ಕಂಥದ್ದು ಇರುತ್ತೆ. ಈ ಒಂದು ವ್ಯತ್ಯಾಸವನ್ನು ನಾವು ಋಗ್ವೇದ ಮತ್ತು ಸಾಮವೇದದ ಮಧ್ಯೆ ನೋಡ್ತಕ್ಕಂಥದ್ದಿದೆ. ಇನ್ನೊಂದು ಉದಾಹರಣೆ ನೋಡಿದ್ರೆ ಇನ್ನಷ್ಟು ಸ್ಪಷ್ಟ ಆಗುತ್ತೆ. ಅಗ್ನಿಂ ಹಿನ್ವಂತು ನೋ ಧಿಯ. ಇದು ಒಂದು ಮಂತ್ರದ ಭಾಗ. ಇದು ಋಗ್ವೇದದಲ್ಲಿ ಬರುತ್ತೆ. ಆ ಋಗ್ವೇದದಲ್ಲಿ ಏನು? ನಹ ಧಿಯ. ಧಿಯ ಅಂತಂದರೆ ನಮ್ಮ ಪ್ರಜ್ಞೆ ಮತ್ತು ಕರ್ಮಗಳು ಅಂತ ಹೇಳಿ. ಈ ನಮ್ಮ ಪ್ರಜ್ಞೆ ಮತ್ತು ಕರ್ಮಗಳು ಏನಿದೆ, ನಮ್ಮದು, ಅದು ಅಗ್ನಿಂ ಹಿನ್ನುವಂತು, ಆ ಭಗವಂತನ ಕಡೆಗೆ ತಿರುಗಲಿ ಅಂತಕ್ಕಂಥದ್ದಿದೆ. ಆ ಭಗವಂತನ ಕಡೆಗೆ ನಮ್ಮ ಪ್ರಜ್ಞೆ ಮತ್ತು ಕರ್ಮಗಳು ತಿರುಗಿದಾಗ ಅದು ಶುದ್ಧವಾಗುತ್ತೆ, ಅದು ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ, ಅದು ಹೆಚ್ಚು ಜನರ ಹೆಚ್ಚಿನ ಅನುಕೂಲಕ್ಕೆ ಕಾರಣ ಆಗುತ್ತೆ, ನಮಗೂ ಕೂಡ ಅದರಿಂದ ಹಿತ ಆಗುತ್ತೆ. ಹಾಗಾಗಿ ಅದರ ಆ ಓರಿಯೆಂಟೇಷನ್ ಅಂತ ಏನು ಹೇಳ್ತೀವಿ, ಆ ದಿಕ್ಕು ಏನಿದೆ, ಆ ದಿಕ್ಕನ್ನು ಹೇಳ್ತಕ್ಕಂಥದ್ದು ಈ ಮಂತ್ರ. ಇಷ್ಟು ನಮಗೆ ಋಗ್ವೇದದಲ್ಲಿ ಸಿಗುತ್ತೆ. ಇದೇ ಮಂತ್ರ ಭಾಗ ನಮಗೆ ಸಾಮವೇದದಲ್ಲಿ ಬಂದಾಗ ನಾವು ಹೇಗೆ ಅರ್ಥ ಮಾಡ್ಕೋತೇವೆ ಇದನ್ನ ಅಂತಂದರೆ, ಹೇ ಭಗವಂತ, ನಮ್ಮ ಪ್ರಜ್ಞಾ ಕರ್ಮಗಳು ಏನಿದೆ ಇವು ನಿನ್ನ ಕಡೆಗೆ ತಿರುಗುವಂತೆ ಮಾಡು ಅಂತಕ್ಕಂಥ ಪ್ರಾರ್ಥನಾ ರೂಪ ಬರುತ್ತೆ, ಉಪಾಸನಾ ಭಾವ ಬರುತ್ತೆ. ನಮ್ಮನ್ನು ನಾವು ಭಗವಂತನಿಗೆ ಸಮರ್ಪಣೆ ಮಾಡಿಕೊಂಡಂಥ ಭಾವದಲ್ಲಿ ಇದೇ ಮಾತನ್ನು ಹೇಳ್ತಾ ಇರ್ತೇವೆ. ಹಾಗಾಗಿ ಏನೇನೇ ಈ ಸಾಮವೇದ 1000 ರೀತಿಯಲ್ಲಿ ಹೇಳ್ತಕ್ಕಂತಹ ವಿಧಾನ ಇತ್ತು ಅಂತ ಹೇಳಿ ಕೂಡ ಒಂದು ಮಾತು ಬರುತ್ತೆ. 1000 ಅಂತಂದರೆ 999 + 1 1000 ಅಂತ ಹೇಳಿ ಸಂಖ್ಯೆ ದೃಷ್ಟಿಯಲ್ಲಿ ನೋಡಬೇಕಂತಿಲ್ಲ. 1000, ಸಹಸ್ರ ಅಂತಂದಾಗ ಅನೇಕ, ಅಗಣಿತ, ಅಸಂಖ್ಯ ಅನ್ನುವಂಥ ಅರ್ಥವೂ ಬರುತ್ತೆ. ಆ ಭಾವನೆಯನ್ನು ವ್ಯಕ್ತಪಡಿಸುವಾಗ ಎಲ್ಲರೂ ಒಂದೇ ರೀತಿ ವ್ಯಕ್ತಪಡಿಸಬೇಕು ಅಂತೇನಿಲ್ಲ. ಅವರವರ ಹಿನ್ನೆಲೆ, ಅವರ ಸಂಸ್ಕಾರಕ್ಕೆ ಅನುಗುಣವಾಗಿ ಆ ಉಪಾಸನಾ ಭಾವವನ್ನು, ಆ ಭಕ್ತಿ ಭಾವ ಏನಿದೆ ಅದನ್ನು ವ್ಯಕ್ತಪಡಿಸುವಾಗ
ಅವರವರ ರೀತಿಯಲ್ಲಿ ವ್ಯಕ್ತಪಡಿಸ್ತಾರೆ. ಹಾಗಾಗಿ ಇದು ಅಸಂಖ್ಯವಾದಂತಹ ರೀತಿಯಲ್ಲಿ ಇರುತ್ತೆ. ಸಹಸ್ರ ಅನ್ನುವಂಥದ್ದನ್ನು ಹೀಗೆ ಅರ್ಥ ಮಾಡ್ಕೊಳ್ಬೇಕು. ಅಂದರೆ ನಾವೀಗ ಸಂಗೀತದಲ್ಲಿ ಈ ಬಾನಿ ಅಂತ ಕರಿತೀವಿ, ಅಥವಾ ಒಂದು ಘರಾನ, ಒಂದು ಶೈಲಿ ಅಂತ ಕರಿತೀವಿ. ಆ ರೀತಿ ಅವರವರ ಶೈಲಿಯಲ್ಲಿ, ಅವರವರ ಒಂದು ಬಾನಿಯಲ್ಲಿ, ಅವರವರ ಒಂದು ಘರಾನದಲ್ಲಿ ಅದನ್ನೆಲ್ಲ ನಾವು ವ್ಯಕ್ತಪಡಿಸೋದಕ್ಕೆ ಸಾಧ್ಯತೆ ಇದೆ, ಅಸಂಖ್ಯವಾಗಿದೆ. ಯಾವುದೋ ಕೆಲವು ಕ್ರಮಗಳನ್ನು ಉಳಿಸ್ಕೊಂಡ್ಬಂದು ಇಷ್ಟೇ ಉಳಿದಿರೋದು ಅಂತಕ್ಕಂಥ ಒಂದು ಭಾವನೆ ನಮಗಿದೆ. ಆದರೆ ನಾವು ಸಂಶೋಧನೆ ಮಾಡ್ತಾ ಈ ಹಿನ್ನೆಲೆ ಒಳಗೆ ಆ ಬೇರೆ ಬೇರೆ ಮುಖಗಳನ್ನು, ಬೇರೆ ಬೇರೆ ರೀತಿಯಲ್ಲಿ ಆ ಭಾವನೆಯನ್ನು ವ್ಯಕ್ತಪಡಿಸೋದನ್ನು ಅಭ್ಯಾಸ ಮಾಡ್ಕೋತಾ ಹೋದರೆ ಮತ್ತೆ ಅಸಂಖ್ಯವಾದ ರೀತಿಯಲ್ಲಿ ಸಾಮಗಾನವನ್ನು ನಾವು ಕೇಳೋದಕ್ಕೆ ಸಾಧ್ಯ ಆಗುತ್ತೆ. ಇದು ಒಂದು ಪಕ್ಷಿ ನೋಟ ಸಾಮವೇದದ ಬಗ್ಗೆ. ಇನ್ನು ಮುಂದಿನ ನಾವು ಅಥರ್ವ ವೇದದ ಬಗ್ಗೆ ಒಂದು ಪಕ್ಷಿ ನೋಟ ತಗೊಳ್ತಕ್ಕಂಥದ್ದಿದೆ. ಈ ಅಥರ್ವ ವೇದದ ಬಗ್ಗೆ ನಮಗೆ ಸರಿಯಾಗಿ ತಿಳಿದಿರೋದಕ್ಕಿಂತ ತಪ್ಪಾಗಿ ತಿಳಿದಿರೋದೇ ಜಾಸ್ತಿ. ಹಾಗಾಗಿ ಆ ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡು ನಿಜವಾಗ್ಲೂ ಅಥರ್ವ ವೇದ ನಮ್ಗೆ ಏನು ಹೇಳುತ್ತೆ ಅನ್ನೋದನ್ನು ಗಮನಿಸ್ಕೊಂಡ್ರೆ ಹೆಚ್ಚು ಲಾಭ ಆಗುತ್ತೆ ನಮಗೆ. ಅಥರ್ವದ ಬಗ್ಗೆ ಯಾವಾಗಲೂ ಇರ್ತಕ್ಕಂಥ ಆಕ್ಷೇಪಣೆ ಇದು. ಅಥರ್ವದಲ್ಲಿ ಮಾಟ ಮಂತ್ರ ಇದೆ, ಇನ್ನೊಬ್ಬರಿಗೆ ಕೇಳಿ ಬಯಸೋದಕ್ಕೆ ಏನಾದ್ರು ನಾವು ಮಂತ್ರಗಳು ಹೇಳಬೇಕು ಅಂತಂದರೆ ಅಥರ್ವವೇದದಲ್ಲಿರೋ ಮಂತ್ರ ತಗೊಂಡು ಹೇಳಿಬಿಟ್ಟ ಅಂತಂದರೆ ಅವ್ರು ನಾಶ ಆಗಿಬಿಡ್ತಾರೆ. ಈ ಥರದ ಭಾವನೆಗಳೇ ತುಂಬ ಜಾಸ್ತಿ ಇರ್ತಕ್ಕಂಥದ್ದು. ಆದರೆ ಇದು ವಾಸ್ತವಾಂಶ ಅಲ್ಲ. ಯಾಕೆಂತಂದರೆ ಹೆಸರೇ ಏನು ಹೇಳುತ್ತೆ ನೋಡಿ, ಅಥರ್ವ. ಏನು ಹಾಗಂದರೆ ಥರ್ವ ಅಂತಂದರೆ ನಡುಗೋದು ಅಂತ ಅರ್ಥ. ಅಥರ್ವ ಅದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥದ್ದು. ಅಂದರೆ ಯಾವುದು ನಮ್ಮನ್ನು ನಡುಗಿಸುವುದಿಲ್ಲವೋ, ಯಾವುದು ನಮಗೆ ದೃಢತೆಯನ್ನು ಕೊಡುತ್ತೋ ಅದಕ್ಕೆ ಹೆಸರು ಅಥರ್ವ ಅಂತ ಹೇಳಿ. ನೀವೇ ಹೇಳಿ, ಒಂದು ಮಾಟ ಇರ್ಬೋದು, ಮಂತ್ರ ಇರಬಹುದು, ಇನ್ನೊಬ್ಬರು ನಾಶ ಮಾಡೋದಕ್ಕೆ ಬೇಕಂತ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಇರ್ಬೋದು. ಇವೆಲ್ಲವೂ ಕೂಡ ನಮ್ಮನ್ನು ನಡುಗಿಸುತ್ತೋ ಅಥವಾ ದೃಢತೆ ಕೊಡುತ್ತೋ? ನಡುಗಿಸುತ್ತೆ ಸಹಜವಾಗಿಯೇ. ಯಾವುದು ನಮ್ಮನ್ನು ನಡುಗಿಸುತ್ತದೋ ಅದು ಥರ್ವದಲ್ಲಿ ಇರಬಹುದೇ ಹೊರತು ಅಥರ್ವದಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅಥರ್ವದಲ್ಲಿ ಈ ತರಹದ ಮಾಟ ಮಂತ್ರಗಳು ಇಲ್ಲ. ಅದು ಆ ವೇದ ಮಂತ್ರಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸೋತಿದ್ದರ ಲಕ್ಷಣ ಅಂತಾನೆ ಅರ್ಥ ಮಾಡ್ಕೋಬೇಕು. ಅಥರ್ವದಲ್ಲಿ ಎಷ್ಟು ಉದಾತ್ತವಾಗಿರ್ತಕ್ಕಂಥ ಚಿಂತನೆಗಳಿದೆ, ಎಷ್ಟು ಉದಾತ್ತವಾಗಿರ್ತಕ್ಕಂಥ ವಿಚಾರಗಳಿದೆ, ಆ ಪಕ್ಷಿ ನೋಟವನ್ನು ನಾವು ನೋಡೋಣ. ನಾವು ಅಥರ್ವ ಬಿಡಿ, ಯಾವುದೇ ವೇದದಲ್ಲಿಯೂ ಸಹಿತ ಇವರು ಹಾಳಾಗಲಿ, ಹೊಡಿ, ಬಡಿ, ಕಡಿ ಅಂತಕ್ಕಂಥ ಭಾವನೆಗೆ ಅವಕಾಶ ಇಲ್ಲ. ನೋಡಿ, ಒಂದು ಸಣ್ಣ ಉದಾಹರಣೆ. ಇದು ಋಗ್ವೇದದ ಮಂತ್ರ ಆದರೂ ಕೂಡ ಈ ಮಾತನ್ನ ಸಪೋರ್ಟ್ ಮಾಡೋದಕ್ಕೆ ಬಹಳ ಅನುಕೂಲಕರವಾಗಿರ್ತಕ್ಕಂಥ ಮಂತ್ರ ಇದು. ಉದಾಗಶ್ಚಕೃಷಂ ದೇವ ದೇವ ಜೀವ ಯಥಾ ಪುನಃ ಅಂತ ಅದ್ಭುತವಾಗಿದೆ ವಿಚಾರ. ಯಾರು ಪಾಪ ಕಾರ್ಯಗಳನ್ನು ಮಾಡಿ, ಅಂದರೆ ದುಷ್ಟರು ಅಂತ ನಾವೇನು ಗುರುತಿಸ್ತೇವೆ ಅಂತಹವರು ಪಾಪ ಕಾರ್ಯಗಳನ್ನು ಯಾರು ಮಾಡಿರ್ತಾರೋ ಅವರ ವಿಚಾರದಲ್ಲಿ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು ಇದು ಹೇಳ್ಕೊಡುತ್ತೆ. ದೇವ ಅಂತಂದರೆ ದಿವ್ಯ ಜನರೇ, ಜ್ಞಾನಿಗಳೇ, ವಿದ್ವಾಂಸರೇ. ಅಂತಹ ಯಾವ ಪಾಪ ಕಾರ್ಯಗಳನ್ನು ಮಾಡಿದ್ದಾರೋ ಅವರನ್ನು ನೀವು ನೋಡುವಾಗ ಒಂದು ವಿಚಾರ ಅರ್ಥ ಮಾಡಿಕೊಳ್ಳಿ, ಅವರು ಪಾಪ ಕಾರ್ಯಗಳನ್ನು ಮಾಡಿರುವುದರಿಂದ ಬದುಕಿಯೂ ಸತ್ತಂತೆ ಇರ್ತಾರೆ. ಹಾಗಾದ್ರೆ ಏನು ಮಾಡಬೇಕು? ಜೀವ ಯಥಾ ಪುನಃ, ಅವರಲ್ಲಿ ಮತ್ತೆ ಜೀವವನ್ನು ತುಂಬಿರಿ. ನಮ್ಮ ಸಹೋದರರು, ನಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ಯಾವುದೋ ಕಾರಣದಿಂದ ದಾರಿ ತಪ್ಪಿದ್ದಾರೆ. ಹಾಗಾದ್ರೆ ನಮ್ಮ ಕರ್ತವ್ಯ ಏನು? ಅವರನ್ನು ಸನ್ಮಾರ್ಗಕ್ಕೆ ತರ್ತಕ್ಕಂಥದ್ದು. ಅವರಲ್ಲಿರ್ತಕ್ಕಂಥ ದುಷ್ಟತನವನ್ನು, ಐ ರಿಪೀಟ್, ಅವರಲ್ಲಿರ್ತಕ್ಕಂಥ ದುಷ್ಟತನವನ್ನು ಹೋಗಲಾಡಿಸಿ ಅವರಲ್ಲಿ ಹೊಸ ಜೀವ ತುಂಬಿ ಅವರು ನಮ್ಮ ಜೊತೆ ಪ್ರೀತಿ ಪ್ರೇಮದಿಂದ ಬಾಳೋ ತರಹ ಮಾಡೋದಕ್ಕೆ ಯಾವ ಕೆಲಸ ಮಾಡಬೇಕೋ ಅದನ್ನು ಮಾಡತಕ್ಕಂಥ ಕರ್ತವ್ಯ ಜ್ಞಾನಿಗಳದು, ತಿಳಿದವರದು ಆಗಿದೆ. ನೋಡಿ, ಎಂಥ ಆದರ್ಶ ಕೊಡುತ್ತೆ, ಎಂಥ ಮಾರ್ಗದರ್ಶನ ಕೊಡುತ್ತೆ. ಇನ್ನು ಸಮಾಜ, ಸಮಾಜ ಅಂತ ನಾವೊಂದು ಪದ ಯಾವಾಗಲೂ ಬಳಸ್ತೀವಿ. ಏನು ಸಮಾಜ ಅಂತಂದರೆ ಸಂ ಅಜತಿ ಇತಿ ಸಮಾಜ. ಸಮ್ ಅಂತಂದರೆ ಒಂದುಗೂಡಿ ಅಂತ. ಎಲ್ಲರೂ ಒಂದುಗೂಡಿ ನಾವು ಮುಂದಕ್ಕೆ ನಡೆದರೆ ಅದಕ್ಕೆ ಸಮಾಜ ಅಂತ ಹೆಸರು. ಅಯ್ಯೋ, ಯಾರು ಎಲ್ಲಾದರೂ ಹೋಗಲಿ, ನಾನು ನೋಡ್ಕೊಂಡು ಹೋಗೋಣ ಅನ್ನುವಂಥ ಸ್ವಾರ್ಥ ಭಾವನೆಯಿಂದ ನಮ್ಮದನ್ನು ನಾವು ನೋಡ್ಕೋತಾ ಹೋದರೆ ಅದು ಸಮಾಜ ಅಂತ ಕರೆಸ್ಕೊಳ್ಳೋದಕ್ಕೆ ಅನರ್ಹ ಆಗಿಬಿಡುತ್ತೆ. ಸಮಾಜವೇ ಆಗೋದಿಲ್ಲ. ಎಲ್ಲರೂ ಒಟ್ಟಿಗೆ ನಮ್ಮ ಅಭಿವೃದ್ಧಿಯನ್ನು ಸಾಧಿಸೋಣ ಅನ್ನೋ ಕಾನ್ಸೆಪ್ಟ್, ಅನ್ನುವಂಥ ವಿಚಾರ, ಅದಕ್ಕೆ ತಕ್ಕಂಥ ಆಚರಣೆ ಬಂತು, ಅದು ಸಮಾಜ ಆಗುತ್ತೆ. ಇದರ ಬಗ್ಗೆ ಅದ್ಭುತವಾದಂಥ ವಿಚಾರವನ್ನು ನಮಗೆ ಅಥರ್ವ ವೇದ ಹೇಳ್ತಾ ಇದೆ. ಅನ್ಯೋ ಅನ್ಯಸ್ಮೈ ಒಲ್ಗು ವದಂತ ಏತ. ಹೇ ಮಾನವರೇ,
ಅನ್ಯೋ ಅನ್ಯಸ್ಮೈ, ಪರಸ್ಪರರ ನಡುವೆ ನೀವು ಒಲ್ಗುವಾದಂಥ ಈತ. ಒಲ್ಗು ಅಂತಂದರೆ ಹಿತವಾದಂತಹ ರೀತಿಯಲ್ಲಿ, ಪ್ರಿಯವಾದಂತಹ ರೀತಿಯಲ್ಲಿ, ಸತ್ಯವಾದಂತಹ ಮಾತು ಅಂತ. ಅಂತಹ ಮಾತುಗಳನ್ನು ಪರಸ್ಪರ ವಿಚಾರದಲ್ಲಿ ಆಡುತ್ತಾ ಎಲ್ಲರೂ ಉನ್ನತಿಯನ್ನು ಸಾಧಿಸಿ. ಏನಪ್ಪ, ಮಾಟ ಮಂತ್ರ ಇವ್ರ ಹಾಳಾಗಿ ಅವ್ರ ಹಾಳಾಗಿ ಅನ್ನೋ ಭಾವನೆ ಯಾವ ತುದಿನಲ್ಲಿದೆ? ಎಲ್ಲರೂ ಪ್ರೀತಿಯಿಂದ ಮಾತಾಡಿ ಒಟ್ಟಿಗೆ ಅಭಿವೃದ್ಧಿಯನ್ನು ಸಾಧಿಸಿರ್ತಕ್ಕಂತಹ ಮಾತೆಲ್ಲಿದೆ? ಅಥರ್ವದಲ್ಲಿ ಇಂತಹ ಮಾತು ಸ್ಪಷ್ಟವಾಗಿ ಇರುವಾಗ ಅದನ್ನು ತಿರುಚಿ ತಪ್ಪರ್ಥ ಮಾಡಿಕೊಂಡು ಅದ್ರ ತಲೆ ಮೇಲೆ ಗೂಬೆ ಕುಡಿಸ್ತಕ್ಕಂಥದ್ದು ಎಷ್ಟು ಸರಿ ಅನ್ನೋ ನೀವು ಯೋಚನೆ ಮಾಡಿ. ಇವಾಗ ಪ್ರೀತಿಯಿಂದ ಪ್ರೇಮದಿಂದ ಎಲ್ಲರೂ ಒಟ್ಟಿಗೆ ನಡೆದರೆ ಅದು ಸಮಾಜ. ಇದನ್ನು ಹೇಳ್ತಾ ಇರತಕ್ಕಂಥದ್ದು ನಮಗೆ ಅಥರ್ವ ವೇದ. ಮತ್ತೆ ಇಷ್ಟೇ ಅಲ್ಲ, ಇನ್ನೊಂದು ಹೇಳುತ್ತೆ ಅದು, ನಾವೆಲ್ಲರೂ ಕೂಡ ಹೇಗೆ ಜೀವನ ಮಾಡಬೇಕು, ಅದೇ ಈ ಸಮಾಜ ಅನ್ನುವಂಥ ಚೌಕಟ್ಟಿನಲ್ಲಿ ಅಂತಂದರೆ, ನಾವು ಎಲ್ಲರೂ ಕೂಡ ಸಂಜಾನೀಧ್ವಂ ಸಂಪೃಚ್ಯಧ್ವಂ, ಪರಸ್ಪರನ ಚೆನ್ನಾಗಿ ಅರಿತುಕೊಳ್ಳಿ. ಒಟ್ಟಿಗೆ ನಾವು ಬಾಳಬೇಕಾದ್ರೆ ಪರಸ್ಪರನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತೇಳಿ ಮತ್ತೆ ಕನ್ಫ್ಯೂಷನ್ನು, ಏನೇನೋ ತೊಂದರೆಗಳಾಗುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಇವರೇನು ಅವರೇನು ಅಂತೇಳಿ. ಅಷ್ಟೇ ಅಲ್ಲ, ಸಂಪೃಚ್ಯಧ್ವಂ, ಎಲ್ಲರೂ ಕೂಡ ಪರಸ್ಪರ ಸಂಪರ್ಕದಲ್ಲಿರಿ. ಅಯ್ಯೋ ಇವ್ರು ಯಾರು ನಾವ್ಯಾರು ಅಂತ ಹೇಳಿ ಸಂಪರ್ಕಗಳನ್ನು ಕಡಿದು ಹಾಕೋಬೇಡಿ, ಸಂಬಂಧಗಳನ್ನು ಕಡಿದು ಹಾಕೋಬೇಡಿ. ಸಂಬಂಧ ಉಳಿಸ್ಕೊಳ್ಳಿ, ಆ ಮಾನವೀಯ ಸಂಬಂಧಗಳನ್ನು ಬೆಳೆಸ್ಕೊಳ್ಳಿ, ದೃಢವಾಗಿ ಇಟ್ಕೊಳ್ಳಿ, ಪರಸ್ಪರರ ಸಂಪರ್ಕದಲ್ಲಿರಿ ಅಂತಕ್ಕಂಥ ಒಂದು ಆದರ್ಶವನ್ನು ನಮಗೆ ಹೇಳಿಕೊಡುತ್ತೆ ಅಥರ್ವವೇದ. ಅದ್ಭುತವಾಗಿರ್ತಕ್ಕಂಥ ವಿಚಾರ. ಇನ್ನೊಂದು ಹೆಜ್ಜೆ ನಾವು ಮುಂದಕ್ಕೆ ಹೋಗಬೇಕಾದ್ರೆ ಇನ್ನಷ್ಟು ವಿಚಾರವನ್ನು ಹೇಳುತ್ತೆ. ಕೆಲವು ಸಂಪ್ರದಾಯಗಳಲ್ಲಿ, ಸತ್ಯ ಸಂಪ್ರದಾಯ ಅಂತ ನಾನು ಹೇಳೋದಿಲ್ಲ ನಾನು, ಕೆಲವು ಸಂಪ್ರದಾಯಗಳಲ್ಲಿ ಈ ತರಹದ ಭಾವನೆಗಳಿದೆ. ಏನಂತಂದರೆ, ಮನುಷ್ಯ ಪಾಪಿ, ಅವನು ಮಾಡೋದೆಲ್ಲ ಬರೀ ಪಾಪಿಷ್ಟ ಕೆಲಸ. ಹಾಗಾದ್ರೆ ಏನು ಮಾಡಬೇಕು? ಅವನ ಉನ್ನತಿಗೆ ಆ ಪಾಪಗಳನ್ನು ಕಳ್ಕೋಬೇಕು. ಪಾಪಗಳನ್ನು ಕಳ್ಕೊಳ್ಬೇಕಾದ್ರೆ ಅವನು ಆ ಭಗವಂತನಲ್ಲಿ ಒಬ್ಬ ಪವಿತ್ರಾತ್ಮನ ಸಹಾಯವನ್ನು ತಗೊಂಡು ಆ ಪವಿತ್ರಾತ್ಮನ ಸಹಾಯದಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ತನ್ನ ಪಾಪವನ್ನು ಕಳ್ಕೊಳ್ಬೇಕು. ಈ ತರಹ ಒಂದು ಚಿಂತನೆ ನಡೆಯುತ್ತೆ ಕೆಲವು ಸಂಪ್ರದಾಯಗಳಲ್ಲಿ. ಇನ್ನು ಕೆಲವು ಸಂಪ್ರದಾಯಗಳಲ್ಲೇನು, ಪ್ರಾರ್ಥನೆಯೇ ಹಾಗೆ ಶುರುವಾಗುತ್ತೆ. ಹೇ ಭಗವಂತ, ನಾನು ಪಾಪಿ, ನಾನು ಪಾಪಿಷ್ಟ, ನಾನು ಮಾಡ್ತಕ್ಕಂಥ ಎಲ್ಲ ಕೆಲಸವೂ ಕೂಡ ನನಗೆ ಪಾಪದಿಂದ ಕೂಡಿರುತ್ತೆ. ಇಂತಹ ಪಾಪಿಯನ್ನ ಹೇ ಭಗವಂತ ನೀನು ಕಾಪಾಡು. ನಾನು ಪಾಪಿ, ನಾನು ಪಾಪಿ, ನಾನು ಪಾಪಿ ಅನ್ನತಕ್ಕಂಥದ್ದನ್ನೇ 10 ಸಲ ಹೇಳಿದ್ರೆ ಕೊನೆಗೆ ಒಳ್ಳೆಯವನು ಕೂಡ ಪಾಪಿ ಆಗಿಬಿಡ್ತಾನೆ. ಅದು ನೆಗೆಟಿವ್ ಥಿಂಕಿಂಗ್, ಒಂದು ಋಣಾತ್ಮಕವಾಗಿರ್ತಕ್ಕಂಥ ಒಂದು ಚಿಂತನೆ, ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಇದು ಕೆಲವು ಸಂಪ್ರದಾಯಗಳಲ್ಲಿ ಬಂದು ಹೋಗ್ಬಿಟ್ಟಿದೆ. ಆದರೆ ಅಥರ್ವವೇದ ಏನು ಹೇಳುತ್ತೆ ಗೊತ್ತಾ? ಅದ್ಭುತವಾದಂಥ ವಿಚಾರವನ್ನು ಹೇಳುತ್ತೆ. ಶುಕ್ರೋಸಿ ಭ್ರಾಜೋಸಿ ಸ್ವರಸಿ ಜ್ಯೋತಿರಸಿ, ಇಂತಹ ಪ್ರೇರಣಾದಾಯಕ ಮಾತುಗಳಿದೆ. ನೀನು ಶಕ್ತಿಶಾಲಿಯಾಗಿದ್ದೀಯೆ, ನೀನು ಜ್ಞಾನ ಪ್ರಕಾಶವನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿದ್ದೀಯೆ, ಆನಂದ ಸ್ವರೂಪನಾಗಿದ್ದೀಯೆ, ಸುಖ ಸ್ವರೂಪನಾಗಿದ್ದೀಯೆ, ಹಾಗೂ ಬೆಳಕನ್ನು ನೀಡಬಲ್ಲವನಾಗಿದ್ದೀಯೆ. ಈ ಮಾತನ್ನು ಕೇಳಿದಾಗ ಒಬ್ಬ ಮನುಷ್ಯನಿಗೆ ಎಂತಹ ಪ್ರೇರಣೆ ಬರುತ್ತೆ, ಎಂತಹ ಉತ್ತಮ ಕೆಲಸಗಳನ್ನ ಮಾಡೋದಕ್ಕೆ ಬೇಕಾದಂಥ ಒಂದು ನಿಲುವು ಆತನಿಗೆ ಸಿಕ್ಕುತ್ತೆ. ಇದು ಅಥರ್ವವೇದ ನಮ್ಗೆ ಹೇಳ್ತಕ್ಕಂಥದ್ದು. ಹಾಗಾಗಿ ನಾನು ಪಾಪಿ ಅನ್ನತಕ್ಕಂಥ ಯಾವುದೇ ನೆಗೆಟಿವ್ಗೆ ಅವಕಾಶ ಇಲ್ಲದೆ ನಾನು ಶಕ್ತಿಶಾಲಿ, ಉತ್ತಮ ಕಾರ್ಯವನ್ನು ಮಾಡಬಲ್ಲೆ ಅಂತಕ್ಕಂಥ ಒಂದು ಪಾಸಿಟಿವ್, ಧನಾತ್ಮಕವಾಗಿರ್ತಕ್ಕಂಥ ಚಿಂತನೆಯನ್ನು ಈ ಅಥರ್ವವೇದ ನಮ್ಮೊಳಗೆ ತುಂಬಿಸುತ್ತೆ ನಮಗೆ. ಇದು ನಾವು ಜೀವನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಜೀವನವನ್ನು ಚೆನ್ನಾಗಿ ನಡೆಸೋದಕ್ಕೆ ಬೇಕಾಗಿರ್ತಕ್ಕಂತಹ ಅದ್ಭುತವಾದಂಥ ಇನ್ಪುಟ್ ಅಂತ ಏನು ಕರಿತೀವಿ, ಇದು ಅಥರ್ವವೇದ ಇದು ನಮಗೆ ಕೊಡ್ತಾ ಇದೆ. ಹಾಗೇನೇನೆ ಇನ್ನೊಂದು ಅಥರ್ವದ ಮಂತ್ರದ ಭಾಗ ಅದೇನು ಹೇಳುತ್ತೆ ಅಂತಂದರೆ, ಅನ್ನಂ ಅವಿಷಂ ಕೃಣೋಮಿ ಅಂತ. ಇದು ಇವತ್ತು ನಾವು ನೋಡ್ತಾ ಇದ್ದೇವೆ. ನಾವು ಎಷ್ಟು ಮಟ್ಟಿಗೆ ಅಂತಂದರೆ, ಈ ಕ್ರಿಮಿನಾಶಕಗಳು ಮತ್ತು ಈ ಕಳೆನಾಶಕಗಳು ಇತ್ಯಾದಿ ಅನೇಕ ವಿಷಗಳನ್ನು ಕೃಷಿಯಲ್ಲಿ ಬಳಸಿ 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 ಯಾವ ಮಟ್ಟಕ್ಕೆ ಬಂದಿದೆ ಅಂತಂದರೆ, ಅದನ್ನು ತಿಂದಂತಹ ತಾಯಿಯ ಹಾಲಿನಲ್ಲಿ ಕೂಡ ಈ ವಿಷ ಬರುವಷ್ಟರ ಮಟ್ಟಿಗೆ ವಿಷಗಳ ಪ್ರಯೋಗ ಆಗ್ತಾ ಇದೆ. ಇಲ್ಲಿ ಅಥರ್ವವೇದ ಹೇಳ್ತಾ ಇದೆ, ಅನ್ನಂ ಅವಿಷಂ ಕೃಣೋಮಿ, ನೀವು ಸ್ವೀಕಾರ ಮಾಡ್ತಕ್ಕಂಥ ಆಹಾರ ವಿಷರಹಿತವಾಗಿ ಇರ್ತಕ್ಕಂಥ ರೀತಿಯಲ್ಲಿ ನಾನು ಮಾಡುತ್ತೇನೆ ಅಂತಂದ್ರೆ ಅರ್ಥ ಏನು? ಅದಕ್ಕೆ ಬೇಕಂತ ವಿಧಿ ವಿಧಾನಗಳನ್ನು ನಾನು ತಿಳಿಸ್ಕೊಡ್ತೇನೆ, ಅದನ್ನು ನೀವು ಅನುಸರಿಸಿ ಶುದ್ಧವಾಗಿರ್ತಕ್ಕಂಥ ವಿಷರಹಿತವಾಗಿರ್ತಕ್ಕಂಥ ಆಹಾರವನ್ನು ನೀವು ಸೇವನೆ ಮಾಡಿ ಅಂತ ಹೇಳಿ. ಈ ಆಹಾರದ ಬಗ್ಗೆ ಮತ್ತು ಕೃಷಿಯ ಬಗ್ಗೆ ಒಂದು ವಿಶೇಷವಾದ ಸಂಚಿಕೆಯನ್ನೇ ನಾವು ಮಾಡಿ ಇನ್ನು ಡೀಟೇಲ್ ಆಗಿ ಅದರ ಬಗ್ಗೆ ನೋಡ್ತಕ್ಕಂಥದ್ದಿದೆ. ಈಗ ಸದ್ಯಕ್ಕೆ ಇಷ್ಟು ಸಾಕಿಷ್ಟು. ಆಮೇಲೆ ಶಿಷ್ಯ ಮತ್ತು ಆಚಾರ್ಯ ಇವ್ರ ಸಂಬಂಧಕ್ಕೆ ಒಂದು ಮಾತನ್ನು ಹೇಳುತ್ತೆ. ಆ ಆಚಾರ್ಯರನ್ನ ಈ ಶಿಷ್ಯನು
ತಪಸಾ ಪಿಪರ್ತಿ ಅಂದರೆ ತನ್ನ ತಪಸ್ಸಿನಿಂದ ತೃಪ್ತಿಯನ್ನು ಪಡಿಸ್ತಾನೆ ಅನ್ನುವಂಥ ಮಾತು ಬರುತ್ತೆ. ಇವತ್ತು ನಮಗೆ ಈ ಶಿಕ್ಷಣ ಗುರು ಶಿಷ್ಯ ಸಂಬಂಧ ಹೇಗಿದೆ ಅಂತಂದರೆ, ಎಷ್ಟು ಚೆನ್ನಾಗಿ ಫೀಸ್ ಕೊಟ್ಟರೆ ಅಷ್ಟು ಗುರುವಿಗೆ ತೃಪ್ತಿ ಅಂತ. ಜ್ಞಾನ ಇವನಿಗೆ ಬಂತೋ ಇಲ್ಲೋ ಆ ಪ್ರಶ್ನೆ ಯಾರೂ ಕೇಳೋದಿಲ್ಲ, ತಿಳುವಳಿಕೆ ಬಂತೋ ಇಲ್ಲೋ ಗೊತ್ತಿಲ್ಲ, ಕೊಟ್ಟಿದ್ದು ಸರಿಯಾದ ತಿಳುವಳಿಕೆಯೋ ಅದರ ಬಗ್ಗೆಯೂ ಪ್ರಶ್ನೆ ಇಲ್ಲ ನಮಗೆ. ಫೀಸ್ ಅಂತೂ ಬಂದ್ಬಿಡಬೇಕು, ಗುರುಗಳಿಗೆ ತೃಪ್ತಿ ಆಗುತ್ತೆ. ಇನ್ನು ನಿಜವಾಗಿ ಹೇಳೋದ್ರೆ ಎಷ್ಟು ಫೀಸ್ ಕೊಟ್ಟರು ತೃಪ್ತಿಯಾಗಿ ಇರ್ತಕ್ಕಂತಹ ಆಚಾರ್ಯರು ಅಂತ ಅನ್ನಿಸ್ಕೊಳ್ಳೋರು ಬೇಕಾಷ್ಟು ಜನ ಇದ್ದಾರೆ, ಅದಿರಲಿ ಬಿಡಿ. ಬನ್ನಿ ಚೆಲ್ಲೋಣ ಹೊಸ ಬೆಳಕನ್ನು